ನಿನ್ನೆಯ ದಿನ ಸುಮಾರು 6:30 7:15 ಮಧ್ಯೆ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ SBI ಬ್ಯಾಂಕ್ ಅಲ್ಲಿ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದ್ರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನ ಲಾಕರ್ಸ್ ಅನ್ನ ಓಪನ್ ಮಾಡಿಸ್ಬಿಟ್ಟು ಆ ಲಾಕರ್ ಅಲ್ಲಿ ಇದ್ದಂತ 1,04,00,000 ರೂಪಾಯಿ ಕ್ಯಾಶ್ ಮತ್ತೆ ಸುಮಾರು ಅದೇ ಈಗ ಹೇಳಿದ್ದೀನಿ ಕೂಡಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ. A shocking bank robbery has jolted Vijaypura district. On Tuesday evening, armed men raided the SBI branch in Charchan town and escaped with cash and jewelry worth over 21 crore rupees. Police said the loot included 1.4 crore rupees in cash and about 20 kilograms of gold ornaments pledged by customers for loans. The heist began when one man entered the bank around 4:30 p.m. pretending to open an account. He waited inside until closing time, then called in his two partners. Together they held 10 people hostage, 6 staff members and 4 customers, tying them up and locking them in a room before forcing employees to open the lockers. The gang initially fled on a motorcycle with a fake number plate, but their escape ran into trouble. At Huljanti village near Pandharpur in Maharashtra, they collided with another motorist. Confronted by locals, they abandoned the bike, leaving behind part of the stolen gold and cash before vanishing with the rest of the loot. Police have formed 8 special teams to track them down, while forensic experts have already examined the crime scene. This is not the first such case in the district. Just months ago, another bank in Managoli was looted of nearly 50 kilograms of gold, in which even the branch manager was found complicit. That case was eventually solved with all the stolen property recovered. The latest robbery, however, raises fresh concerns about security at banks in the region and the increasing boldness of the criminal gangs. ಈಗ ಹೇಳಿದ್ದೀನಿ ಕೂಡಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಬಿಜಾಪುರದ SP ಫೋನ್ ಮಾಡಿ ಕೂಡಲೇ ಅವ್ರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ. ಬೀದರ್ ಆಯ್ತು, ಚಡ್ಚಣ ಆಯ್ತು, ಕಲಬುರಗಿನಲ್ಲೂ ATM ದರೋಡೆ ಆಗಿದೆ ಸರ್. SBI ಬ್ಯಾಂಕ್ಗಳಿಗೆ ಯಾವುದೇ ರೀತಿ ಭದ್ರತೆ ಇಲ್ಲ. ಅವರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಕ ಮಾಡ್ಕೊಳ್ಳೋದಿಲ್ಲ, CC ಕ್ಯಾಮ್ರಾ ಕರೆಕ್ಟ್ ಆಗಿ ಇಟ್ಕೊಳ್ಳೋದಿಲ್ಲ. ಈಗ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ಕೊಳ್ಳೋರು ಬ್ಯಾಂಕ್ನವರು, ನಾವು ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟೇ. ಬಟ್ ಆ ದುಡ್ಡು ಏನು ಕಳ್ತನ ಮಾಡ್ಕೊಂಡಿರ್ತಾರಲ್ಲ ಸರ್, ಅವ್ರನ್ನ ಸತ್ಕಾರ್ಯಕ್ಕೆ ಬಳಕೆ ಮಾಡೋದಲ್ಲ, ಇನ್ನೊಂದು ಕ್ರೈಮ್ಗೆ ಬಳಕೆ ಮಾಡ್ಕೋತಾರೆ. ಸೊ ಹಂಗಾಗಿ ಪೊಲೀಸರು ಅಲರ್ಟ್ ಆಗಬೇಕು ಅಂತ ಜನರ ಆಗ್ರಹ ಇರೋದು. ಇಲ್ಲ ಹೊರ ರಾಜ್ಯಗಳಿಂದ ಜಾಸ್ತಿ ಆಗ್ತಿದೆ. ಹೊರ ರಾಜ್ಯಗಳು ಬಿಹಾರ, UP, ಗುಜರಾತಿಂದ ಈ ರೀತಿಯಾದಂಥ ದರೋಡೆಕೋರು ಬಂದು ಮಾಡ್ತಾರೆ ಸರ್. ಅದಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ಪೊಲೀಸ್ನವರು ಸೂಚನೆ ಕೊಟ್ಟಿದ್ದೀನಿ. ನಿನ್ನೆಯ ದಿನ ಸುಮಾರು 6:30 7:15 ಮಧ್ಯೆ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ SBI ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಸುಮಾರು 4:15 ಅಂತ ನಾನು ಒಳಗಡೆ ಕೂತ್ಕೊಂಡಿರ್ತಾನೆ. 6:30 ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂಥ ಸಿಬ್ಬಂದಿ ಮತ್ತು ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಹೊರಗಡೆ ಅಂತ ಒಳಗಡೆ ಕರ್ಸ್ಕೊತಾನೆ. ಆವಾಗ ಬ್ಯಾಂಕಲ್ಲಿದ್ದಂಥ ಒಂದು 6 ಜನ ಬ್ಯಾಂಕ್ ಸಿಬ್ಬಂದಿ ಮತ್ತು 4 ಜನ ಪಬ್ಲಿಕ್ ಏನಿದ್ರು ಆ 10 ಜನಕ್ಕೆ ಬಂದೂಕು ತೋರಿಸಿ ಹೆದರಿಸಿಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮಲ್ಲಿ ಹಾಕ್ತಾರೆ. ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ 1,04,00,000 ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಜ್ ಇದ್ದಂಥ ಸುಮಾರು 398 ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ನೌರ್ ಕೊಟ್ಟಿರೋದು 20 kg ಅಂತಂತೇಳಿ. ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು 21,04,00,000 ವರ್ತ್ ವ್ಯಾಲ್ಯೂನ ಈ 3 ಜನ ಬಂದುಬಿಟ್ಟು ಅವರಿಗೆ ಬಂದೂಕು ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂತೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ
ಈಗಾಗಲೇ ನಮ್ಮ ಸೈಂಟಿಫಿಕ್ ಟೀಮ್ಸ್ಗಳು ಏನಿದ್ದಾವೆ ಎಲ್ಲ ವಿಸಿಟ್ ಮಾಡಿಬಿಟ್ಟು ಸಾಕ್ಷ್ಯಾಧಾರಗಳನ್ನು ಏನು ಕಲೆ ಹಾಕಬೇಕು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ 8 ಟೀಮ್ಸ್ಗಳನ್ನು ಫಾರ್ಮ್ ಮಾಡಿದೆ. ಆ 8 ತನಿಖಾ ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ತಮಗೂ ಗೊತ್ತಿರುವಂತೆ ಆ ವೆಹಿಕಲನ್ನು ಈಗಾಗಲೇ ನಾವು ಟ್ರೇಸ್ ಮಾಡಿದ್ದೀವಿ. ಅದು ಹುಲಜಂತಿ ಅನ್ನುವಂಥ ಒಂದು ಊರು, ಮಹಾರಾಷ್ಟ್ರ. ಅವರು ಅಫೆನ್ಸ್ ಮಾಡಿದ ಮೇಲೆ ಟುವರ್ಡ್ಸ್ ಪಂಡ್ರಪುರ ಹೋಗಿದ್ದಾರೆ. ಸೊ ಮಂಗಳವಾಡೆ ತಾಲೂಕು ಹುಲಜಂತಿ ಊರಲ್ಲಿ ವೆಹಿಕಲ್ ಕೂಡ ಸಿಕ್ಕಿದೆ. ಅದರಲ್ಲಿನೂ ಕೂಡ ಸ್ವಲ್ಪ ಏನು ಈ ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿದೆ. ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದಷ್ಟು ಬೇಗ ಈ ಆರೋಪಿಗಳನ್ನು ಪತ್ತೆ ಮಾಡಲಾಗುವುದು.